ಏನು ಕೈಯಲ್ಲಿ ಅಂತ ನೋಡ್ತಾ ಇದ್ದೀರಾ. ಐ ಆಮ್ ಸೋ ಎಕ್ಸೈಟೆಡ್ ಟು ಶೇರ್ ವಿತ್ ಯು. ಸೊ ಏನಂದರೆ ಜಸ್ಟ್ ನಾನು ಇವಾಗ ಹೋಮ್ ಡೆಲಿವರಿ ತೊಗೊಂಡೆ. ನಂದು ಐಫೋನ್ ಜರ್ನೀಸ್ ಅಂತ ಹೇಳಿದರೆ ಐಫೋನ್ 4S 5 6 ನಾನು ಐಫೋನ್ಸೇ ಯೂಸ್ ಮಾಡ್ತಿರೋದು. ಬಟ್ ರಫ್ ಆಗಿ ಸ್ಯಾಮ್ಸಂಗ್ ಕೂಡ ತೊಗೊಳ್ತೀನಿ ಟು ರೆಕಾರ್ಡ್ ಆಲ್ ಮೈ ಕ್ಲೈಂಟ್ಸ್. ಏನದು ಮಾತಾಡೋದಕ್ಕೆ ನಾನು ಮರ್ತೋಗ್ತಿರ್ತೀನಿ ಅವ್ರ ರಿಕ್ವೈರ್ಮೆಂಟ್ ಅಂತ ಎಲ್ಲ. ಅಷ್ಟೇ ಇವಾಗ ಐಫೋನಲ್ಲೂ ಕಾಲ್ ರೆಕಾರ್ಡ್ ಬಿಟ್ಟಿರೋದ್ರಿಂದ ಐ ವಾಸ್ ಡ್ಯಾಮ್ ಸೇವ್ಡ್. ಸೊ ಇವಾಗ ನನಗೆ 12 Pro Max ಹಿಡಿದು ಇವತ್ತು 16ವರೆಗೂ ನಮ್ಮಣ್ಣ ನನಗೆ ಹೋಮ್ ಡೆಲಿವರಿನೇ ಕೊಡೋದು. ಆ್ಯಪಲ್ ಏನೇ ಗ್ಯಾಡ್ಜೆಟ್ಸ್ ತೊಗೊಳ್ಳಿ. ಸೊ ಫಸ್ಟ್ ಈಸ್ ವರ್ಕಿಂಗ್ ಇನ್ ಏನದು ಶೋರೂಮ್ಸ್, ಅಂದರೆ ಫೋನ್ ಶೋರೂಮ್ಸ್ ಓನ್ಲಿ. ಬಟ್ ಅದಕ್ಕೇ ನನಗೆ ತುಂಬ 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 ಬೆನಿಫಿಟ್ಸ್ ಏನಂದರೆ ನಾನು ಶಾಪ್ಗೆ ಹೋಗಂಗಿಲ್ಲ. ಆ್ಯಂಡ್ ಯಾವುದೇ ಗ್ಯಾಡ್ಜೆಟ್ಸ್ ಮೇಲೆ ನಾನು ಏನದು ಬಾರ್ಗಿನ್ ಮಾಡೋದಾಗಲಿ ಅಥವಾ ಕೇಳೋದಾಗಲಿ ಏನೂ ಇಲ್ಲ. ಜಸ್ಟ್ ನಮ್ಮಣ್ಣ ಹತ್ರ ಇದು ಬೇಕು ಅಂತ ಹೇಳಿದ್ರೆ ಅಷ್ಟೇ ಸಾಕು. ಸೊ ದುಡ್ಡು ಸೆಂಡ್ ಮಾಡು, ಮನೆಗೆ ಡೆಲಿವರಿ ಬರುತ್ತೆ. ಎಷ್ಟೊತ್ತೇ ಆಗಲಿ, ನೀವು ಕೆಲವೊಂದ್ಸಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು 11 o'clock ನನ್ನ ಮ್ಯಾಕ್ ಬುಕ್ನ ಡೆಲಿವರಿ ಮನೆಗೆ ತೊಗೊಂಡಿರೋದು. ಅಂದರೆ ನಮ್ಮ ಫ್ಯಾಮಿಲಿ ಅಷ್ಟೊಂದು ಅಲ್ಲಿ ಹೋಗಿ ಶೋ ಆಫ್ ಮಾಡಿ ಆ ಥರ ನಾವೆಲ್ಲ ಇಷ್ಟನೇ ಪಡೋಲ್ಲ. ಸೊ ಮೊಬೈಲ್ ಪ್ಲಾನೆಟಲ್ಲಿ ನನಗೆ ನಮ್ಮಣ್ಣ ತೊಗೊಂಡು ಬಂದು ಕೊಟ್ಟಿದ್ದು. ಆ್ಯಕ್ಚುಲಿ ನಮ್ಮಣ್ಣ ಕೆಳಗಡೆ ಇದೆ ಪ್ರೀತಮಣ್ಣ ತಂದು ಕೊಟ್ಟರು. ಸೊ ಏನಿದೆ ಬಾಕ್ಸ್ ಅಂತ ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್. First, obviously, I bought it in a credit card. You guys know wherever I go, this card is saving my life and saving my what lifestyle ಅಂತಲೇ ಹೇಳ್ಬೋದು. ನನ್ನ ಲಕ್ಸುರಿಟಿಗೆ ಕಾರಣ ವಾಟ್ ಐ ಅರ್ನ್. ಸೊ ಅದಕ್ಕಿಂತ ಕ್ರೆಡಿಟ್ ಕಾರ್ಡೇ ಕೂಡ ಕಾರಣ. ಸೊ ಕ್ರೆಡಿಟ್ ಕಾರ್ಡ್ ನಾನು ತುಂಬ ಯೂಸ್ ಮಾಡ್ತೀನಿ, ಜಾಸ್ತಿ ಅಂದರೆ SBI ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀನಿ. ಪ್ರತಿ ಸಲಿನೂ ನಮ್ಮಣ್ಣ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ 1 year ಐ ಹ್ಯಾವ್ 2 ಕ್ರೆಡಿಟ್ ಕಾರ್ಡ್ಸ್. ಸೊ ನನಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ನಾವಿವಾಗ ಏನೇ ಎಕ್ಸ್ಪೆನ್ಸಿವ್ ಥಿಂಗ್ಸ್ನ ತೊಗೊಂಡ್ರು ಸೊ ನಮ್ಮ ವೀನಸ್ ಸ್ಟ್ರಾಂಗ್ ಆಗುತ್ತೆ. ನಾನು ಇದನ್ನು ತೊಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ 135 ಆಗಿದೆ. ಸೊ ಕ್ರೆಡಿಟ್ ಕಾರ್ಡಲ್ಲಿ ನಾನು ಸ್ವೈಪ್ ಮಾಡಿದ್ದೀನಿ. ಇವಾಗ ನನ್ನ ಮೈಂಡಲ್ಲಿ EMI ನಾನು ಹಾಕಿಸ್ಕೊಳ್ಳಲ್ಲ. ನನ್ನ ಮೈಂಡ್ ಇರುತ್ತೆ ಐ ಹ್ಯಾವ್ ಟು ಫಿಲ್ ದ ಮನಿ, ಐ ಹ್ಯಾವ್ ಟು ವರ್ಕ್. ಸೊ ಅವಾಗ ಏನಾಗುತ್ತೆ, ಐ ಫೋಕಸಿಂಗ್ ಆನ್ ಮೈ ವರ್ಕ್. ಸೊ ನೀವು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ನಾನು ತುಂಬ ಜನ ಹುಡುಗಿರ್ಗೆ ಹೇಳಿದ್ದೀನಿ, ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ, ಹಾಗೆ ನನ್ನ ಕ್ಲೈಂಟ್ಸ್ನ ಹತ್ರ ಮಾತಾಡಬೇಕಾಗಿ ಹೇಳಿದ್ದೀನಿ. buy a costly lipstick, whatever it is, Dior, it is Chanel, or else MAC, or else whatever, ಯಾವುದು highest brand, ಸಬ್ಯಾಸಾಚಿ. ಸೊ ಯಾವುದಾದ್ರೂ ನೀವು ಡ್ಯಾಮ್ ಯೂಸ್ ಮಾಡೋ ಒಂದು ಡಾರ್ಕ್ ಲಿಪ್ಸ್ಟಿಕ್ ಆಗಲಿ, ಸೊ ಏನಾದ್ರು ಒಂದು ಎಕ್ಸ್ಪೆನ್ಸಿವ್ ಲಿಪ್ಸ್ಟಿಕ್ ತೊಗೊಳ್ಳಿ. ಬಿಕಾಸ್ ಎವ್ರಿ ಟೈಮ್ ಅದು ಖಾಲಿ ಆದಾಗ ನಿಮ್ಮ ಮೈಂಡಿಗೆ ಬರುತ್ತೆ, ನಾನು ಈ ಲಿಪ್ಸ್ಟಿಕ್ಕಲ್ಲಿದೆ, ವಿ ಹ್ಯಾವ್ ಟು ಅಪ್ಗ್ರೇಡ್ ಆರ್ ಐ ಹ್ಯಾವ್ ಟು ಬೈ ದ ಸೇಮ್ ಒನ್ ಅಂತ. ಸೊ ಅವಾಗ ಏನಾಗುತ್ತೆ, ನಾವು ವರ್ಕ್ ಮಾಡಬೇಕು ಅಂತ ಅನಿಸುತ್ತೆ, ನಮಗೆ ಅದಕ್ಕೆ ಒಂದು ಅಡಿಕ್ಷನ್ ಅಂತ ಅನಿಸುತ್ತೆ. ಅವಾಗ ನಾವು ವರ್ಕ್ ಮಾಡ್ತಾ ಹೋಗ್ತೀವಿ, ಬೇರೆಯವರಿಗೆ ಮೋಟಿವೇಟ್ ಆಗ್ತೀವಿ, ನಮಗೆ ನಾವು ಲಕ್ಸುರಿಟಿ ಫೀಲ್ ಮಾಡಿಸ್ಕೊಳ್ತೀವಿ. ಸೊ ಓನ್ಲಿ ಫ್ರೈಡೇಸ್ ಟ್ಯೂಸ್ಡೇಸ್ ಚೆನ್ನಾಗಿ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗುವಂತಾರಲ್ಲ, ನೋ, ಎವ್ರಿ ಡೇ ಯು ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ಯು ಹ್ಯಾವ್ ಟು ಗೆಟ್ ರೆಡಿ. ಆವಾಗ ಏನಾಗುತ್ತೆ, ಮ್ಯಾನಿಫೆಸ್ಟೇಷನಲ್ಲಿ ಏನು ಹೇಳ್ತೀವಿ ಅಂದರೆ ಯು ವಿಲ್ ಅಟ್ರಾಕ್ಟ್ ಲಾಟ್ಸ್ ಆಫ್ ಪಾಸಿಟಿವಿಟಿ ಆ್ಯಂಡ್ ಎನರ್ಜೀಸ್. ಸೊ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಟು ಬಿ ಫ್ರ್ಯಾಂಕ್, ಐ ಡೋಂಟ್ ಹ್ಯಾವ್ 1 rupee. ನನಗೆ ತುಂಬ ಲೈಫ್ ಸ್ಟೈಲ್ ಏನಂದರೆ, ನಂಗೆ ತುಂಬ ಬೇಜಾರಾದಾಗೆಲ್ಲ ಶಾಪಿಂಗ್ ಮಾಡ್ತೀನಿ. ವೇರೆವರ್ ನಾನು ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡೋದು, ಶಾಪ್ಗೆ ಹೋಗೋದಕ್ಕಿಂತ ಜಸ್ಟ್ 3 years. ಬಟ್ ನಂಗೆ ಬೇಜಾರಾದಾಗೆಲ್ಲ ಜಸ್ಟ್ ಕಾರ್ಟಲ್ಲಿ ಇರೋದು ಎಲ್ಲ ಬೈ ಮಾಡಿಬಿಡ್ತೀನಿ. ಸೊ ನಾನು ಆ ಥರ. ಬಟ್ ಇವತ್ತು ಐ ಹ್ಯಾಡ್ ಅ ವೆರಿ ಬ್ಲ್ಯಾಕ್ ಡೇ. ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್. ನಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರೋರು ನಮ್ಮ ಲೈಫಲ್ಲಿ ಇರೋದು ವೇಸ್ಟ್ ಅಂತ ಇವತ್ತು ನಮ್ಗೆ ಅನ್ನಿಸ್ತು, ಟು ಬಿ ಫ್ರ್ಯಾಂಕ್ ಅನ್ನಿಸ್ತು. ಯಾಕಂದರೆ 4 ಜನದ ಮುಂದೆ ನಮ್ಮ ಮರ್ಯಾದೆ ಹೋಗ್ತಾ ಇದೆ ಅಂತ ಹೇಳಿದಾಗ ಅವ್ರು ನಮ್ಮನ್ನು ಸಪೋರ್ಟ್ ಮಾಡಬೇಕು. ವೆದರ್ ಇಟ್ಸ್ ಯುವರ್ ಹಸ್ಬೆಂಡ್, ವೆದರ್ ಇಟ್ಸ್ ಯುವರ್ ಬಾಯ್ ಫ್ರೆಂಡ್, ವೆದರ್ ಇಟ್ಸ್ ಯುವರ್ ಪೇರೆಂಟ್ಸ್, ಆ ಥರ. ಸೊ ಅಂಥವ್ರನ್ನ ನಮ್ಮ ಲೈಫಿಂದ ಕಿತ್ತಾಕಬೇಕು ಅಂತಲೂ ಅನ್ನಿಸ್ತು. ಐ ಡೋಂಟ್ ನೋ ವೈ ಇಟ್ ಈಸ್. ಬಟ್ ಆದರೆ ಇವತ್ತು ನನಗೊಂಥರ ಹ್ಯಾಪಿ ಆಗಿತ್ತು. ನಾನು ಆಲ್ ಆಫ್ ಅ ಸಡನ್ ಐ ಜಸ್ಟ್ ಟೆಕ್ಸ್ಟೆಡ್ ಮೈ ಬ್ರದರ್, ನನಗೆ 16 Pro ಇಟ್ಸ್ ಗುಡ್ ಅಲ್ಲ ಅಂತ, ತೊಗೊಂತ್ಯಾ ಅಂತ ಅವನ ಬಾಯಲ್ಲೇ ಫಸ್ಟ್ ಬಂದಿದ್ದು. ಸೊ ಐ ಸೆಡ್ ಯೆಸ್. ಐ ಡಿಂಟ್ ಸೇ ಎನಿ ವರ್ಡ್, ಐ ಸೆಡ್ ಎಸ್, ಓಕೆ. ಸೊ ನೀನು ಕ್ರೆಡಿಟ್ ಕಾರ್ಡ್ ಕಳಿಸು, ಆಮೇಲೆ ತಂದು ಕೊಡ್ತೀನಿ ಅಂತ ಅಷ್ಟೇ ಹೇಳಿದ್ದು. ಮಗುನ ಮಮ್ಮಿ ಮನೆಗೆ ಬಿಡಕ್ಕೆ ಹೋದಾಗ ಐ ಜಸ್ಟ್ ಗಿವ್ ಮೈ ಕ್ರೆಡಿಟ್ ಕಾರ್ಡ್. ಅದು ನಾನು ಹೋಗಿಲ್ಲ, ದೇವಿಕಾ ಮೇಲ್ಗಡೆ ತಗೊಂಡೋಗಿ ಕೊಟ್ಟಿತ್ತು. ಬಿಕಾಸ್ ಐ ಜಸ್ಟ್ ಶಟ್ ಡೌನ್ ಮೈ ಥಿಂಗ್ಸ್ ಅಂತ ಹೇಳಿದ್ರೆ ಇವತ್ತು ಒಂಥರ ಮೂಡಿ ಆಗಿತ್ತು. ನೀವೇ ನೋಡ್ತಿದ್ದೀರಾ, ದ ವೇ ಐ ಆಮ್ ಟುಡೇ ಇಸ್ ರಿಯಲಿ ಲೆಸ್.
ಅದಕ್ಕೇನೆ. ಬಟ್ ಐ ಪ್ರಿಫರ್ ವಾಟ್ ಯು ಪ್ರಿಫರ್ ಅಂತ ಕೇಳ್ದ, ವೈಟ್ ಆರ್ ಡೆಸರ್ಟ್ ಟೈಟೇನಿಯಮ್ ಅಂತ. ಸೊ ಅವನೇ ಹೇಳಿದ್ದು ಡೆಸರ್ಟ್ ಟೈಟೇನಿಯಮ್ ಇಸ್ ಹೈಪಲ್ಲಿದೆ, ಯು ಕ್ಯಾನ್ ಗೋ ವಿತ್ ದ್ಯಾಟ್ ಅಂತ. ನನ್ನ ಫ್ಯಾಮಿಲಿ ಆಗಲಿ, ನನ್ನ ಅಣ್ಣ ಆಗಿರಲಿ, ಅತ್ತಿಗೆ ಆಗಿರಲಿ, ಈವನ್ ಒನ್ಸ್ ಮೈ ಇನ್ಲಾಸೇ ಸಾರಿ ಇನ್ಲಾ ಅಂತ ಇದ್ದೀನಿ, ಸಿಸ್ಟರ್ ಇನ್ಲಾಸೇ ಅಂದರೆ ನನ್ನ ಅತ್ತಿಗೆ ಸೆಟ್, ನಾನು 2 ಕಾರ್ ಮಾರಿದಾಗ ನಾನು ಹೇಳ್ದೆ ನನ್ನ ಹತ್ರ ದುಡ್ಡಿಲ್ಲ ಕಣೆ ಅಂತ. ಅದಕ್ಕೆ ಶಿ ಡಿಡೆಂಟ್ ಇವನ್ ಟ್ರಸ್ಟ್, ಶಿ ಸೆಡ್ ನೀನು ಆಡಿನ ಬೆನ್ಸೋ ಇಳಿಸ್ತೀಯ ನೀನು ಅಂಥವಳು, ನೀನು ಸುಮ್ಮನೆ ಇರು. ಅವಳು ನಾನು ಅನ್ಕೊಂಡೇ ಇರಲಿಲ್ಲ, ನಾನು ಅನ್ಕೊಂಡಿದ್ದೆ ವರ್ಣ ಹೊಸಾದ್ ತೊಗೊಳ್ಬೇಕು ಅಂತ. ಐ ಜಸ್ಟ್ ಮ್ಯಾನಿಫೆಸ್ಟೆಡ್, ಹೌದಲ್ವಾ, ಐ ಕ್ಯಾನ್ ಬೈ ಆಡಿ. ಸೊ ಹಾಗೆ ನನಗೆ ಆಡಿ ಸಿಕ್ಕಿದ್ದು, ದ ಪರ್ಫೆಕ್ಟ್ ಒನ್. ನನಗೆ ಎಷ್ಟು ಇಷ್ಟ ಅಂದರೆ ನನ್ನ ಗಾಡಿ ಅಷ್ಟು ಇಷ್ಟ ಆಡಿ ಅಂದರೆ. ಸೊ ಹಾಗೆ ನಾನು ಮ್ಯಾನಿಫೆಸ್ಟಿವಲ್ ಏನೂ ಮಾಡಿಲ್ಲ, 16 Pro ಅಷ್ಟೇ ನಾನು ಅಂದ್ಕೊಂಡಿದ್ದು. ಸೊ ಯಾವಾಗಲೂ ಪಾಸಿಟಿವ್ ಆಗಿರಿ. ನನ್ನ ಹತ್ರ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ₹1 ದುಡ್ಡಿರಲಿಲ್ಲ. ಸೊ ಕ್ರೆಡಿಟ್ ಕಾರ್ಡಲ್ಲಿ ಇತ್ತು ಅಷ್ಟೇ. ಬಟ್ ನನ್ನ ಚಾರ್ಟ್ ಲಿಸ್ಟ್ ನಮ್ಮ ಮನೆ ಹತ್ರ ಮಾಡೋದು ಹಾಕ್ತೀನಿ. ಐ ಸೆಡ್ ನನ್ನ ಹತ್ರ ದುಡ್ಡಿಲ್ಲ. ಸೊ ಒಂದು ಕಾರ್ಡ್ ಮೇಲೆ 15,000 ಏನೋ ಕೊಡಬೇಕಾಗುತ್ತೆ, ವಾಟ್ ವಿಲ್ ಯು ಡೂ ಅಂತ ಹೇಳಿದ್ದು. ಐ ಸೆಡ್ ಐ ಡೋಂಟ್ ಹ್ಯಾವ್ ಮನಿ ಬ್ರೋ, ಅದಕ್ಕೆ ನಾನೇನು ಮಾಡಲಿ ಅಂತ. ಈ ವಾಸ್ ವೆರಿ ರಫ್ ಆ್ಯಂಡ್ ಟಫ್, ಅದಕ್ಕೆ ನಾನೇನು ಮಾಡಲಿ ಅಂತ ಈ ಸೆಡ್ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆ್ಯಂಡ್ ದೆನ್ ನನ್ನ ಕ್ರೆಡಿಟ್ ಕಾರ್ಡ್ ಹೋಗಿ ಕೊಟ್ಬಿಟ್ಟು ನಾನು ಕ್ಲಿನಿಕ್ಕಿಗೆ ಹೋದೆ. somehow client came and they took a treatment. ನಾನು ಅದನ್ನು ಜಸ್ಟ್ ಈ ಸೆಡ್ 15,000 ಸಮಥಿಂಗ್, ಐ ಸೆಡ್ 12,000. he did everything. ಸೊ ಇದು ನನ್ನ iPhone 16 ಕತೆ. ಬಟ್ ವೆನ್ ಎವರ್ ಐ ಪರ್ಚೇಸ್ ಐಫೋನ್, ನನ್ನ ಅಣ್ಣ ನನಗೆ ಬುಕ್ ಮಾಡಿರ್ತಾನೆ, ಪ್ರೀ ಬುಕ್ಕಿಂಗ್ ಮಾಡಿರ್ತೇನೆ, ನಾನು ತೊಗೊತೀನಿ, ತೊಗೊಳ್ದಲ್ಲೇ ಇರಲಿ. ಯಾವಾಗಲೂ ಫಸ್ಟ್ ಡೇನೇ ತೊಗೊಳ್ಳೋದು. ಇವತ್ತು ಸೆಕೆಂಡ್ ಡೇ ಆಗೋಗಿದೆ, ಬಿಕಾಸ್ ಅವನಿಗೂ ಐಡಿಯಾ ಇರಲಿಲ್ಲ, ನನಗೂ ಐಡಿಯಾ ಇರಲಿಲ್ಲ. ನಮ್ಮ ಮನೇಲಿ ಎಲ್ಲರೂ ನಾನು ಆ ಲೈಫ್ ಸ್ಟೈಲ್ ಅಡ್ಮಿನ್ ಮಾಡಿಬಿಟ್ಟಿದ್ದಾರೆ. ನನಗೆ ಮನೆಯವರು ಮಾಡಿದ್ದಾರೆ, ನಾನು ಅಷ್ಟೇ ಅಡ್ಮಿಟ್ನ ಆಗಿದ್ದೀನಿ. 14 Pro Maxನ ಅರ್ಲಿ ಮಾರ್ನಿಂಗ್ ನಾನು ಡೆಲಿವರಿ ಮಾಡಿಸಿದ ನಮ್ಮಣ್ಣ, ಇಲ್ಲೇ ನಾಗದೇವನಹಳ್ಳಿ ಪೈಯಲ್ಲಿ. ಐ ಜಸ್ಟ್ ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್. ಸೊ this is my iPhone. I don't have excitement and all, ನಂಗೆ ಎಕ್ಸೈಟ್ಮೆಂಟ್ ಅದು ಇದು ಅಂತ ಎಲ್ಲ. ಇದು ನನಗೇನು ಖುಷಿ ಆಗ್ತಿದೆ ಅಂದರೆ, ಪವನ್ ಹ್ಯಾಸ್ ಟು ಓಪನ್ ದಿಸ್. ಐ ವಾಸ್ ಸೋ ಗುಡ್ ಎನಫ್ ಟು ಟೇಕ್ ಫ್ರಮ್ ಹಿಸ್ ಹ್ಯಾಂಡ್. ಹೋಗಿ ಅಲ್ಲಿ ಬೈ ಮಾಡೋದಕ್ಕಿಂತ ವಾಟ್ ಎವರ್ ಇಟ್ ಈಸ್, ನನ್ನ ಫ್ಯಾಮಿಲಿ ಈಸ್ ನಂಗೆ ಫಸ್ಟ್. ಬಟ್ ಅವನು ಓಪನ್ ಮಾಡಿ ತಂದ್ಕೊಟ್ಟಿರೋದು ನಂಗೆ ತುಂಬ ಖುಷಿ ಆಗುತ್ತೆ. ಅವ್ನು ಕೇಳ್ದ ಅನ್ಬಾಕ್ಸ್ ಮಾಡಲಾ ಅಂತ. ಐ ಸೆಡ್ ಎಸ್. ದಿಸ್ ಡೆಸರ್ಟ್ ಟೈಟೇನಿಯಮ್, ತುಂಬ ರೇರ್ ಕಲರ್ ಥರ ಇದೆ, ತುಂಬ 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 ಚೆನ್ನಾಗಿದೆ. ಐ ಆಮ್ ವೆರಿ ಪೀಚ್ ಶೇಡ್ ಗರ್ಲ್. ನಾನು ಈ ಸಲ ಪ್ರೋ ಮ್ಯಾಕ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಮ್ಯಾಕ್ಸ್ ಬೇಡ ಅಂತ ಅನ್ನಿಸ್ತು. ಸೊ ಪ್ರೋ ತೊಗೊಂಡೆ. ಬಟ್ ದಿಸ್ ಕಲರ್ ಇನ್ನೂ ಓಪನ್ ಕೂಡ ಮಾಡಿಲ್ಲ. ಸೊ ಬಾಕ್ಸ್ ಮಾತ್ರ ಓಪನ್ ಮಾಡಿ ಕಳಿಸಿದ್ದ. ಐ ಆಮ್ ಸೋ ಗುಡ್, ಇಟ್ಸ್ ಸೋ ಗುಡ್. ವಾಟ್ ಈಸ್ ದಿಸ್ ಮೊಬೈಲ್ ಪ್ಲಾನೆಟ್ 150 ಡೆಸರ್ಟ್ ಟೈಟೇನಿಯಮ್. ಸೊ ಇದೇನು ಕೇಬಲ್, ಇದು ಕೇಬಲ್ ಅಷ್ಟೇ ಕೊಟ್ಟಿರೋದು ಈ ಸಲ, ಇನ್ನೇನು ಕೊಟ್ಟಿಲ್ಲ. ಐಫೋನ್ ಅವ್ರು ಬರ್ತಾ ತುಂಬ ಲೆಸ್ ಮಾಡ್ತಾ ಇದ್ದಾರೆ ಎಲ್ಲ ಕೊಡೋದನ್ನ. ಸೊ ಐ ಜಸ್ಟ್ ಮ್ಯಾನಿಫೆಸ್ಟೆಡ್ ನೀವು ನನ್ನ ಜೊತೆ ಮ್ಯಾನಿಫೆಸ್ಟ್ ಮಾಡಿ 1111 ಅಂದರೆ ಏಂಜಲ್ ನಂಬರ್ 1111. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫೈನಾನ್ಷಿಯಲ್ ಫ್ರೀಡಮ್. ದಿಸ್ ಮೊಬೈಲ್ ಬ್ರಿಂಗ್ ಮಿ ಅ ಲಾಟ್ಸ್ ಆಫ್ ಪಾಸಿಟಿವ್ನೆಸ್. ಥ್ಯಾಂಕ್ ಯು ಯೂನಿವರ್ಸ್. ಹೇಗೆ ಅನ್ನಿಸ್ತದೆ ದೇವಿಕಾ? ಮಾತಾಡು. ಚೆನ್ನಾಗಿದೆ. ಇಷ್ಟ ಆಯ್ತಾ ಕಲರು? ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಎಷ್ಟು ತುಂಬ ಚೆನ್ನಾಗಿದೆ. ಡೆಸರ್ಟ್ ಟೈಟೇನಿಯಮ್ ಬೇರೆ ಕಲರೆಲ್ಲ ಎಲ್ಲ ಕಡೆ ಅವೈಲೇಬಲ್ ಇತ್ತು. ಸೊ ಅದು ಸ್ವಲ್ಪ ಹೊತ್ತಿಗೆ ಅದು ಹೆಂಗೆ ಅರೇಂಜ್ ಮಾಡ್ದ ಬ್ರೋ. ಥ್ಯಾಂಕ್ಸ್ ಟು ಯು ಆಲ್ಸೋ. ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ, ದೇ ಸಪೋರ್ಟ್ ಮೀ ಲಾಟ್ ಮೋರ್. ಸೊ ನಾನು ಸೆಟ್ ಮಾಡ್ಕೊಳ್ಬೇಕಷ್ಟೇ, ಅಷ್ಟೇ ಇರೋದು. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್. ನೀವು ನನ್ನ ಥರನೇ ಮ್ಯಾನಿಫೆಸ್ಟೇಷನ್ ಕಲಿಬೇಕು ಅಥವಾ ಮಾಡಬೇಕು, ಕ್ಲಾಸಸ್ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ DM us. ಹಾಗೆಯೇ ನನ್ನ ನಂಬರ್ ಇನ್ಸ್ಟಾಗ್ರಾಮಲ್ಲಿದೆ, ಅದನ್ನು ತೊಗೊಂಡು ನೀವು ನನಗೆ ಕ್ಲಾಸಸ್ ತೊಗೊಳ್ಬೋದು, ಹಾಗೆ ಸೆಷನ್ಸ್ ತೊಗೊಬೋದು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್. ಆ ಬ್ಲೆಸ್ಸಿಂಗ್ಸ್ ನಂಗೆ ಬರ್ತಾ ಇರುತ್ತೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್, ಫಾರ್ ಮೈ ಮದರ್ ಆ್ಯಂಡ್ ಬ್ರದರ್ ಆ್ಯಂಡ್ ಫಾರ್ ಯು ಗೈಸ್. ನೀವಿಲ್ಲ ಅಂದರೆ
ನಾನು ಇದನ್ನು ತೊಗೊಂಡ್ರೆ ತೋರ್ಸೋಕ್ಕಾಗ್ತಿರ್ಲಿಲ್ಲ, ಇನ್ನೇನೂ ಆಗ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್.